ಪಕ್ಷಸ್ಥರು ಕೊಟ್ಟರೆ ಆಯ್ತು. ನಾ ಏನು ಅವ್ರು ಇವ್ರು ಕೊಡ್ಬೇಕಂತೇಳಿ ಏನು ನಮ್ದೇನು ಪ್ರೆಸ್ಟೀಜ್ ಅಂತ ಮನುಷ್ಯ ಏನಲ್ಲ. ಇಲ್ಲಿ ಬಾಗಲಕೋಟ್ನ ಕಾರ್ಯಕರ್ತರೇ ನಮ್ಮ BJP ನಾಯಕರಿಗೆ ಹೇಳಿದ್ರು ಯತ್ನಾಳ್ ಕರ್ಸರತ್ತೇಳಿ. ಅಲ್ಲಿಂದ ಎಲ್ಲ ನಮ್ಮ ನಾಯಕರು ನನಗೆ ಹೇಳಿದ್ರು ನೀ ಬರ್ಬೇಕಂದ್ರೆ ನಾ ಬಂದೆ. ದಾವಣಗೆರೆಗೆ ಬರಬೇಕು ಅಂದ್ರೆ ಬರ್ತೀನಿ, ಬರಬೇಡ ಅಂದ್ರೆ ಬಿಡ್ತೀನಿ. ನೋಡ್ರಿ, ಅದು ಹಿಂಗಿರ್ತದ. ಯಾವುದೇ ಒಂದು ಪಕ್ಷ ಅವ್ರ ಬರ್ಲಿಕ್ಕೆ ಅನುಕೂಲ ಆಗ್ತಿತ್ತಂದ್ರೆ ಎಲ್ಲನೂ ಕರೆದು ಸ್ವಾಗತ ಮಾಡ್ಬೇಕಾಗ್ತದೆ. ಮಾಡ್ಯಾರ, ಏನಾದ್ರೆ ಏನು ತಪ್ಪೇನಿಲ್ಲಲ್ಲ. ಸಹನ ಅಸಹನ 9ರ ನಂತರ, ಈಗೆಲ್ಲ ಸಹನ. ಪಕ್ಷದ ಹಿನ್ನಡೆನಾ ಅಥವಾ ಉಚ್ಚಾಟನೆ ಮಾಡಿದವರು? ನೋಡ್ರಿ, ಯಾವ ಹಿನ್ನಡೆನೂ ಪಕ್ಷಕ್ಕೂ ಇಲ್ಲ, ನನಗೂ ಇಲ್ಲ. ಪಕ್ಷಕ್ಕೂ ಏನು ನನ್ನ ಹೊರಗೆ ಹಾಕಿದ್ರಿಂದ ಏನು ಲುಕ್ಸಾನ್ ಆಗಿಲ್ಲ, ನನಗೂ ಲುಕ್ಸಾನ್ ಆಗಿಲ್ಲ. ಎಲ್ಲ ಐತಿ. ಮುಂದೆ ಪಕ್ಷದ ಹೈಕಮಾಂಡ್ ಗುರ್ತಾಗ್ತೈತಿ. ಇವರೆಲ್ಲ ಹೇಳ್ತಾರಲ್ಲ, ಇಲ್ಲೆಲ್ಲ ಕೂತಾರಲ್ಲ, ಯತ್ನಾಳ್ ತಗೋಲಿಕ್ಕೆ ಅಂದ್ರೆ ಕಷ್ಟ ಆಗ್ತದೆ ಅಂತ ಹೇಳ್ತಾರಲ್ಲ, ಅವಾಗ ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರ ಮಾಡುವಂಥದ್ದು ನನ್ನ ಧರ್ಮ ಅಲ್ಲ. ನನ್ನ ಪಕ್ಷ ಟಿಕೆಟ್ ಕೊಟ್ಟೈತಿಲ್ರಿ, ಏನೇ ಆಗಲಿ. ನಾ MLA ಆಗೇನಿ, ಇಲ್ಲಿ BJP ಇದೀನಿ. ಅದು BJPಗೆ ಯಾಕೆ ದ್ರೋಹ ಮಾಡ್ಬೇಕು? ನಾ ಎಂದೂ BJPಗೆ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ಅವಾಗೂ ಸಿದ್ದರಾಮಯ್ಯನವ್ರು ನಿಮ್ಗೆ ಇವತ್ತು ಹೇಳ್ತೀನಿ, MLC ಇದ್ದೆ ನಾನು. DS ಶಂಕರಮೂರ್ತಿಯವ್ರ ವಿರುದ್ಧ ಅವಿಶ್ವಾಸ ತೊಗೊಂಡು ಬಂದಿದ್ರು ವಿಧಾನಸಭೆಯಲ್ಲಿ, ಇದು ವಿಧಾನ ಪರಿಷತ್ನಲ್ಲಿ. ಅವಾಗ ಸಮ ಇತ್ತು. BJP JDS ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ ಇತ್ತು. BJP JDS ಕೂಡಿದ್ರು ಈ ಕಡೆ ಕಾಂಗ್ರೆಸ್ ಈಕ್ವಲ್ ಹೋಟಿದ್ದು. ಅವಾಗ MB ಪಾಟೀಲ್ರೇ ನಾನು ಸಿದ್ದರಾಮಯ್ಯವ್ರ ಬಳಿ ಕರ್ಕೊಂಡು ಹೋದ್ರು. ಸಿದ್ದರಾಮಯ್ಯನವ್ರು ನನಗೇನು ಹೇಳಿದ್ರು, ನೋಡಿ ಯತ್ನಾಳ, ನೀನು ಅವಿಶ್ವಾಸದ ಪರವಾಗಿ ನೀವು ಓಟ್ ಹಾಕು ಅಂತ ಹೇಳಿ. ನಾ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಸರ್ ನಾನು BJPಗೆ ಓಟ್ ಹಾಕ್ತೀನಿ, ಯಾಕಂದ್ರೆ ನಾ ಮೊದಲು ಮುಗುಳು BJP ಏನೋ ಹೊರಗೆ ಹಾಕ್ಯಾರ, ಏನೋ ನಾ ಪಕ್ಷೇತರ ಆಡ್ಸಿ ಬಂದೇನಂದ್ರೆ ತಪ್ಪಾಗ್ತದೆ. ಇಲ್ಲಪ್ಪ, ನೀನು ಸಿಂದಗಿ ಅಥವಾ ದೇವರಪ್ಪರಿಗೆ ನೀನು ಕಾಂಗ್ರೆಸ್ಸಿನ ಟಿಕೆಟ್ ಕೊಡ್ತೀವಿ, ನಿನಗೆ ಎಷ್ಟು ಬೇಕಾದಷ್ಟು ಅನುದಾನ ಕೊಡ್ತೀವಿ ಅಂದ್ರೆ ನಾ ಹಾಕಲಿಲ್ಲ. ನನ್ನ ಒಂದು ಓಟ್ನಿಂದ DS ಶಂಕರಮೂರ್ತಿಯವರು ವಿಶ್ವಾಸ ಮತ ಗೆದ್ದರು. ಅದಕ್ಕೆ ಸಂದರ್ಭ ಬಂದಾಗ ನಾವು ನಮ್ಮ ಹಿಂದಿನವ್ರು ಏನು ಮಾಡ್ಯಾರ ಉಪಕಾರ ಸ್ಮರಣೆ ಮಾಡ್ಕೊಂತ ಮನುಷ್ಯತ್ವನ ಇರಬೇಕು. ಸುಮ್ಮನೆ ನಮ್ಗೆ ವಿರೋಧ ಮಾಡ್ಯಾರ, ತಾವ್ನ ಸೋಲಿಸ್ತೀನಿ, ಇವ್ರು ಸೋಲಿಸ್ತೀನಿ ಅಂತ ಕೆಟ್ಟ ದುರಾಭಿಮಾನಕ್ಕೆ ಮನುಷ್ಯ ಬೀಳಬಾರ್ದು. ಮುಂದೆ ಅಲ್ಲಿಗೆ ಹೈಕಮಾಂಡ್ಗೆ ಬಿಟ್ಟಿದ್ದು ವಿಷಯ. ನಾ ಅದ್ರ ಬಗ್ಗೆ ನನ್ನ ತೋರೆತ್ತು ಏನೋ ಯಾರಿಗೂ ದುಂಬಾಲಿ ಬಿದ್ದಿಲ್ಲ. ನಾ ನನ್ನ ಧರ್ಮದ ಸಲುವಾಗಿ ನಾ ಕೆಲಸ ಮಾಡೀನಿ. ಪಕ್ಷಕ್ಕೆ ಒಳ್ಳೇದು, ಯೋಗ್ಯಪ್ಪ ಇವ ಒಳ್ಳೆಯವದಾನ ಅಂದ್ರೆ ಅವ್ರು ತಗೋಲಿ, ಇಲ್ಕಂದ್ರೆ ಬಿಡ್ಲಿ. ಹಂಗೆ ನಾವೇನು ಭಾಳ ಹೊತ್ಕೊಂಡು ಎಲ್ಲಿ ದಿಲ್ಲಿಗೆ ಯಾರಿಗೂ ಭೇಟಿಯಾಗಿಲ್ಲ, ಯಾರಿಗೂ ಕೇಳೇ ಇಲ್ಲ. ಇಲ್ಲೇ ಕೇಳ್ರಿ, ನಾವು ಯಾರವರೆಗೂ ನಾನು ತಗೋದಕ್ಕೆ ಏನಾರು ಮಾಡಿರತ್ತೆ ಯಾರಿಗೂ ಮುಂದೆ ಅಂದಿಲ್ಲ. ನನ್ನ ಪಕ್ಷ ನನಗೆ ಎಷ್ಟು ದೊಡ್ಡ ಸ್ಥಾನಮಾನ ಕೊಟ್ಟೈತಿ. ನಾನು ಕೇಂದ್ರ ಮಂತ್ರಿ ಮಾಡ್ಯಾರ, ಅದು ವಾಜಪೇಯಿ ಅಂತ ಪುಣ್ಯಾತ್ಮಕಾಗಿ ನಾವು ಮಂತ್ರಿ ಆಗೀನಿ. ಇವತ್ತು ನರೇಂದ್ರ ಮೋದಿಯವರು ಅದಾರ. ಈ ದೇಶ ಸುರಕ್ಷಿತ ಇರ್ಬೇಕಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಬೇಕು. ಇದನ್ನು ವಿಚಾರ ಮಾಡ್ಬೇಕ್ರಿ. ನನಗೇನು ಆಗಲಿ ಬಿಡಲಿ, BJP ತಗೋಲಿ ಬಿಡಲಿ, ದೇಶ ನನಗೆ ಮುಖ್ಯ, ಧರ್ಮ ಮುಖ್ಯ. ದೇಶ ಧರ್ಮ ಯಾವ ಪಕ್ಷ ಹಿಡಿತದೆ ಅವ್ರಿಗೆ ನಾವು ಬೆಂಬಲ ಕೊಡವನೇ. ನನಗೇನು ಅವ್ರ ಮುಂದೆ ತಗೋಲಿ ಬಿಡಲಿ, ಅದ್ರ ಬಗ್ಗೆ ನಾ ತೆರಿಗೆ ಕೆಡಿಸ್ತೀನಿ. ಯಾರೀ ಯಾವ್ಯಾವ ಕಾರಣಗಳಿಂದ ಏನೋ ಉಚ್ಚಾಟನೆ ಆಗಿರ್ಬೋದು, ಆದ್ರೆ ಪಕ್ಷ, ನರೇಂದ್ರ ಮೋದಿಯವರು, ನಮ್ಮ BJP ಕಾರ್ಯಕರ್ತರು ಮತ್ತು ಹಿಂದೂ ಸಮಾಜದ ರಕ್ಷಣೆ ಆಗಬೇಕು. ಮೋದಿಯವರ ನೇತೃತ್ವದಲ್ಲಿ BJP ಇಡೀ ಜಗತ್ತಿನಲ್ಲೇ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಮತ್ತು ನಾವೆಲ್ಲ BJPಯಿಂದ ಉಚ್ಚಾಟನೆ ಆದ್ರೂ ಸಹಿತ ನಾವೆಲ್ಲ ಆತ್ಮೀಯರೇ ಇದೀವಿ. ಎಲ್ಲರೂ BJP ಎಲ್ಲ ನಾಯಕರು ಕೂಡ ನಮ್ದು ಒಳ್ಳೆಯ ಸಂಬಂಧ ಇದೆ. ನಾವೆಲ್ಲ ವಿಧಾನಸಭೆಯಲ್ಲಿ ಆಗಲಿ, ನಮ್ಮ ವಿರೋಧ ಪಕ್ಷ ನಾಯಕರಾಗಲಿ, ನಮ್ಮ ಪಕ್ಷದ ಅನೇಕ ಮುಖಂಡರಾಗಲಿ, ನಾವೆಲ್ಲ ಕೂಡ ಯಾವ ರೀತಿ ಮಾತಾಡಬೇಕು, ಯಾವ ವಿಷಯ ತಗೋಬೇಕು ಅನ್ನೋ ನನ್ನ ವಿಶ್ವಾಸ ತೊಗೊಂಡೇ ಮಾತಾಡ್ತಾರೆ. ಅದು ಯಾವುದಾದ್ರು ಕಾರಣ ಆಗಿರ್ಬೋದು. ಅದ್ರ ಸಲುವಾಗಿ ನಾನು ಪಕ್ಷ ವಿರೋಧ ಮಾಡೋದು ಅಥವಾ ಏನೋ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಸ್ವಭಾವ ನಮ್ದಲ್ಲ. ನಮ್ದೇನಿದ್ರು ಹಿಂದುತ್ವ ಪರವಾಗಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ಒಂದು ಕೇವಲ ಮುಸ್ಲಿಮರ ಪರವಾಗಿರುವ ಸರ್ಕಾರ. ನೀವು ನೋಡ್ರಿ, ಅವ್ರ ಬಜೆಟ್ ನೋಡಿಬಿಟ್ರೆ ಯಾವ ಸಮಾಜಕ್ಕೂ ಏನೋ ನ್ಯಾಯ ಇಲ್ಲ. ಹಿಂದುಳಿದ ಸಮಾಜಕ್ಕಿಲ್ಲ, ದಲಿತ ಸಮಾಜಕ್ಕಿಲ್ಲ, ಉಳಿದ ಲಿಂಗಾಯತರು, ಮರಾಠ, ಕ್ಷತ್ರಿಯ, ಬ್ರಾಹ್ಮಣರು ಎಲ್ಲ ಸಮಾಜಗಳಿಗೂ ಯಾವುದೇ ನ್ಯಾಯ ಈ ಸರ್ಕಾರದಿಂದ ಸಿದ್ದರಾಮಯ್ಯನವ್ರು ಸಿಕ್ಕಿಲ್ಲ.
ಇವತ್ತು ಸಮಾಜ ಜಾಗೃತ ಆಗಿದೆ. ಎಲ್ಲ ಸಮಾಜಗಳಿಗೆ ಒಂದು ಅವರ ಪರವಾಗಿ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಬಾಗಲಕೋಟೆ ವಿಧಾನಸಭೆ ಉಪಚುನಾವಣೆಯಲ್ಲಿ ಚರಂತಿ ಮಠರು ಮತ್ತು ನಮ್ಮದು ವೈಯಕ್ತಿಕವಾಗಿ ಒಳ್ಳೆಯ ಸಂಬಂಧ ಇದೆ. ಅವರು ನಮ್ಮ ಕಷ್ಟ ಕಾಲದಲ್ಲಿ ನಮಗೇನೇ ತೊಂದರೆ ಆದಾಗ ಎಲ್ಲ ಆರ್ಥಿಕವಾಗಿ ಸಹಾಯ ಮಾಡ್ಯಾರೆ, ನೈತಿಕ ಬೆಂಬಲ ಕೊಟ್ಟಾರೆ. ಮತ್ತು ನಾವು ಒಂದು ಮನುಷ್ಯ ಅಂದಮೇಲೆ ಯಾರೇ ಒಂದು ನಮ್ಮ ಹಿರಿಯರು ಹೇಳ್ತಾರೆ, ಒಬ್ಬನೇ ಯಾವ್ರೆ ಕಾಲನ ಮುಳ್ಳ ತೆಗೆದಂದ್ರೆ ಅದೇ ದೊಡ್ಡ ಉಪಕಾರ ಅಂತ. ಹಂಗೆ ಮಾಡಿದಾಗ ನಾವು ಮೋಸ ಮಾಡೋದು, ಅವ್ರಿಗೆ ಕೆಟ್ಟ ಮಾಡೋದು, ವಿರೋಧ ಮಾಡೋದು ಅದು ಮನುಷ್ಯನ ಗುಣಲಕ್ಷಣ ಅಲ್ಲ. ಅದಕ್ಕೆ ನಾನು ಯಾರೇ ಏನೇ ಕಾಂಗ್ರೆಸ್ನವ್ರು ಏನು ಬೇಕಾದ ಹೇಳಿ, ನೀವು ಖರೆ ಅಂದ್ರೆ ಕಾಂಗ್ರೆಸ್ ಮಾಡಬೇಕು, ನಿಮ್ಗೆ ಸ್ವಾಭಿಮಾನ ಇದ್ರೆ, ಇವ್ರ ಸ್ವಾಭಿಮಾನ ಇವ್ರದ್ದು ಮರ್ಯಾದೆ ಮಾನ ಎಲ್ಲ ನನಗೂ ಗುರ್ತೈತಿ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನನ್ನ ಸ್ವಾಭಿಮಾನ, ನನ್ನ ಪಕ್ಷ, ನನ್ನ ಹಿಂದೂ ಸಮಾಜದೊಳಗೆ ಇರ್ತದೆ. ನೋಡ್ರಿ, ಜನ ನಾ ಒಂದು ಉದಾಹರಣೆ ಕೇಳಿದ್ದೆ. ಜಯಲಲಿತಾ ಅದು ಆ ಮತಕ್ಷೇತ್ರದಾಗ ಎಷ್ಟೋ ಸಾವಿರ ಕೋಟಿ ರೂಪಾಯಿ ಕೆಲಸ ಮಾಡಿದ್ರು. ಜನ ಸೋಲ್ಸಿಬಿಟ್ರು. ಸಿದ್ದರಾಮಯ್ಯನವ್ರು ಸೋಲ್ಸಲ್ಲೇನ್ರಿ? ಬದಾಮಿಗೆ ಬಂದು ನಿಂದ್ರ ಪರಿಸ್ಥಿತಿ ಯಾಕೆ ಬತ್ತು? ಅಲ್ಲಿ ಬಿಟ್ಟು ಎಷ್ಟು ಮಂದಿಗೆ ಇಂದಿರಾ ಗಾಂಧಿದು ಏನಾಯ್ತು ಈ ದೇಶನಾಗ? ರಾಯಬರೇಲಿ ಎಂದೂ ಸೋಲ್ತಿದ್ದಿಲ್ಲ. ಒಬ್ಬ JP ಯಾರು ನಾರಾಯಣ, ಏನೋ ಇದು ದಾಡಿ ರಾಜನಾರಾಯಣ ಒಬ್ಬ ಸುಮ್ಮ ಅಲ್ತು ಪಲ್ತು ಮಂಚ ಸೋಲ್ಸದ. ಈಗ ಹಂಗಿಲ್ರಿ, ಜನ ಭಾಳ ಜಾಗೃತ ಅದಾರ. ನಾವು ತಿಳ್ಕೊಂಡಿವಿ. ರೊಕ್ಕ ತಗೋತಾರ, ನಿರ್ಣಯ ಮಾಡೋದು ಅವ್ರ ಕೈಗೆ ಐತ್ರಿ. ಈ ಬಿಜಾಪುರ್ನಾಗ ನನಗೆ ಎಷ್ಟು ರೊಕ್ಕ ಬಂದಿಲ್ಲ, ನಾನು ಸೋಲ್ಸ್ಬೇಕಂತೇಳಿ ತಗೊಂಡ್ರು, ಚೇನಿ ಹೊಡೆದ್ರು, ನನಗೆ ಓಟ್ ಹಾಕಿದ್ರು, MLA ಅದೇ. ಅವ್ರು ರೊಕ್ಕ ಕೊಟ್ಟಿದ್ದು ಪಾಪ ಇಟ್ಟದು ಆಗಿಲ್ಲ. ಚರಂತಿ ಮಠ ಆರಿಸಿ ಬರಲಿ, ನಾವೆಲ್ಲರೂ ಬರ್ತೀವಿ. ಬಂದು ಮೆರವಣಿಗೆ ಮಾಡಿ ಕೂಡಿಸಿ ನಾನೇ ಏನಾಗಿ ಡಿಕ್ಲೇರ್ ಮಾಡೀನಿ, ಅದ್ರ ಪೂರ್ತಿ ಊಟದ ವ್ಯವಸ್ಥೆ ನಾ ಮಾಡ್ತೀನಿ. ಆಹ್ವಾನ ಬಂದಲ್ರಿ. ನೋಡ್ರಿ, ನಾವು ಕಾರ್ಯಕರ್ತರು ಕೊಟ್ಟರೆ ಆಯ್ತು. ನಾ ಏನು ಅವ್ರು ಇವ್ರು ಕೊಡ್ಬೇಕಂತೇಳಿ ಏನು ನಮ್ದೇನು ಪ್ರೆಸ್ಟೀಜ್ ಅಂತ ಮನುಷ್ಯ ಏನಲ್ಲ. ಇಲ್ಲಿ ಬಾಗಲಕೋಟ್ನ ಕಾರ್ಯಕರ್ತರೇ ನಮ್ಮ BJP ನಾಯಕರಿಗೆ ಹೇಳಿದ್ರು ಯತ್ನಾಳ್ ಕರ್ಸ್ರತ್ರಿ. ಅಲ್ಲಿಂದ ಎಲ್ಲ ನಮ್ಮ ನಾಯಕರು ನನಗೆ ಹೇಳಿದ್ರು, ನೀವು ಬರ್ಬೇಕಂದ್ರೆ ನಾ ಬಂದೆ. ದಾವಣಗೆರೆಗೆ ಬರಬೇಕು ಅಂದ್ರೆ ಬರ್ತೀನಿ, ಬರಬೇಡ ಅಂದ್ರೆ ಬಿಡ್ತೀನಿ. ನೋಡ್ರಿ, ಅದು ಹಿಂಗಿರ್ತದ. ಯಾವುದೇ ಒಂದು ಪಕ್ಷ ಅವ್ರ ಬರ್ಲಿಕ್ಕೆ ಅನುಕೂಲ ಆಗ್ತಿತ್ತಂದ್ರೆ ಎಲ್ಲರೂ ಕರೆದು ಸ್ವಾಗತ ಮಾಡ್ಬೇಕಾಗ್ತದೆ. ಮಾಡ್ಯಾರ, ಏನಾದ್ರೆ ಏನು ತಪ್ಪೇನಿಲ್ಲಲ್ಲ. ಸಹನ ಅಸಹನ 9ರ ನಂತರ, ಈಗೆಲ್ಲ ಸಹನ. ಪಕ್ಷದ ಹಿನ್ನಡೆನಾ ಅಥವಾ ಉಚ್ಚಾಟನೆ ಮಾಡಿದವರು? ನೋಡ್ರಿ, ಯಾವ ಹಿನ್ನಡೆನೂ ಪಕ್ಷಕ್ಕೂ ಇಲ್ಲ, ನನಗೂ ಇಲ್ಲ. ಪಕ್ಷಕ್ಕೂ ಏನು ನನ್ನ ಹೊರಗೆ ಹಾಕಿದ್ರಿಂದ ಏನು ಲುಕ್ಸಾನ್ ಆಗಿಲ್ಲ, ನನಗೂ ಲುಕ್ಸಾನ್ ಆಗಿಲ್ಲ. ಎಲ್ಲ ಐತಿ. ಮುಂದೆ ಪಕ್ಷದ ಹೈಕಮಾಂಡ್ ಗುರ್ತಾಗ್ತೈತಿ. ಇವರೆಲ್ಲ ಹೇಳ್ತಾರಲ್ಲ, ಇಲ್ಲೆಲ್ಲ ಕೂತಾರಲ್ಲ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.